ಮೈಸೂರು ಸಾಹಿತ್ಯ ಸಂಭ್ರಮದ ಇಲ್ಲ ಪರವಾಗಿಲ್ಲ ಈ ಸುಂದರವಾದ ವೇದಿಕೆಯಲ್ಲಿ ಮೊದಲಿಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಸಂಭ್ರಮದ ಸಾಹಿತ್ಯಾಸಕ್ತರಿಗೂ ಶಿವಾರ ಉಮೇಶ್ ಮಾಡುವ ಹೃದಯ ತುಂಬಿದ ನಮಸ್ಕಾರಗಳು. ಹರಿಕತೆಯಲ್ಲಿ ಜೀವನ ದರ್ಶನ, ಜೀವನವೇ ಹರಿಕತೆ. ಪ್ರಾರಂಭ ಎಲ್ಲಾದರೂ ಮಾಡಲೇಬೇಕಾದ್ರೆ ಯಾರೋ ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಶುರು ಮಾಡಿದ ಹರಿಕತೆ ಅಂತಲೇ ಅದಕ್ಕಿರೋದು. ಅಥವಾ ಮನೆಯಲ್ಲಿ ಸಾಂಸಾರಿಕವಾಗಿ ಪತಿ ಪತ್ನಿ ಮಾತಾಡಬೇಕಾದ್ರೂ ನಿಲ್ಲಿಸು ನಿನ್ನ ಹರಿಕತೆ ಅಂತಲೇ ಇರೋದು. ಅಷ್ಟರ ಮಟ್ಟಿಗೆ ಹರಿಕತೆ ಅನ್ನೋದು ತಾತ್ಸಾರದ ವಸ್ತುವಾಗಿದೆ. ಹ್ಯಾಂಗೆ ಬೇಕಂಗೆ ಹೇಳಿಬೋದು. ಆದರೆ ಒಂದು ಸತ್ಯ, ಹರಿಕತೆ ನಿಜವಾದ ಜೀವನ ದರ್ಶನ. ಕಾರಣ, ಮನುಷ್ಯನ ಮನಸ್ಸನ್ನು ಆತ್ಮವಿಶ್ವಾಸದೆಡೆಗೆ, ಹತೋಟಿಯೆಡೆಗೆ ತೆಗೆದುಕೊಂಡು ಹೋಗೋದೇ ಹರಿಕತೆಯ ಉದ್ದೇಶ. ಇವತ್ತು ಪ್ರಚಿತ ವಿದ್ಯಮಾನ ಸೋಷಿಯಲ್ ಮೀಡಿಯಾ ತುಂಬ ಇದೆ. ಆದರೆ ಒಂದು ಕಾಲದಲ್ಲಿ ಒಬ್ಬ ಜ್ಞಾನವಂತ ಹರಿದಾಸರು ಇಡೀ ಒಂದು ಹಳ್ಳಿಯ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಮತ್ತೆ ಮತ್ತೆ ಹೇಳ್ತಾ, ಮನನ ಮಾಡ್ತಾ, ಮನವರಿಕೆ ಮಾಡಿಕೊಡ್ತಾ, ಎಲ್ಲರ ಮನಸ್ಸಲ್ಲೂ ಅದು ಸ್ಥಿರ ಆಗುವಾಗ ಮಾಡ್ತಿದ್ರು. ಅದು ಹರಿಕತೆಗಿರ್ತಕ್ಕಂಥ ದೊಡ್ಡ ಶಕ್ತಿ. ಅದಕ್ಕೆ ಇವತ್ತು ಈ ಒಂದು ವೇದಿಕೆ, ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತುಂಬ ಸಂತೋಷ. ಯಾಕೆ ಅಂದರೆ, ನಾನು ಒಬ್ಬ ಹರಿದಾಸನಾಗಿ ನನಗೆ 46 ವರ್ಷ. ನಾನು ಮೊದಲು ಕತೆ ಮಾಡಿದ್ದು 14ನೇ ವಯಸ್ಸಿನಲ್ಲಿ, ತಂದೆಯಿಂದ ಬಂದ ಬಳುವಳಿ. ನನ್ನನ್ನು ನೆನಪು ಮಾಡಿಕೊಳ್ಳೋ 100 ಜನದಲ್ಲಿ ಗಣೇಶೋತ್ಸವ ಬಂದಾಗ ಒಂದು 10%, ಹಬ್ಬ ಉತ್ಸವದಲ್ಲಿ ಒಂದು 5%, ಅಥವಾ ಮದುವೆ ಶುಭ ಸಮಾರಂಭಕ್ಕೂ ಒಂದು 5%. ಇನ್ನು 80% ನನ್ನ ಯಾರು ನೆನಪು ಮಾಡ್ಕೊತಾರೆ ಅಂದರೆ, ಇನ್ನು ನಾಳಿದ್ದು ಹೋಗಬೇಕು ಅನ್ನೋರೇ ನೆನಪು ಮಾಡ್ಕೊಳ್ಳೋರು. ಭಾಳ ಜನ ಹೇಳ್ತಾರೆ, ಒಂದು ಹರಿಕತೆ ಮಾಡಿ ಮುಗಿಸಿದ ಮೇಲೆ ನಾನು ಸತ್ರು ನೀವು ಬಂದು ಹರಿಕತೆ ಮಾಡು ಅಂತ. ಆಗ ಅನ್ಕೋತೀನಿ, ಈಗ ನಾವು ಯಾರಿಗಾರು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವ್ರು ಯಾರೂ ಇಲ್ಲ ಇಲ್ಲಿ, ಅವರೆಲ್ಲ ಹೊರಟುಬಿಟ್ಟವ್ರೆ. ನನಗೆ ಆಗನ್ಸುತ್ತೆ, ಇದು ಯಾರಿಗೋಸ್ಕರ ಮಾಡ್ತಿರೋದು ಹರಿಕತೆ? ಆಮೇಲೆ ಗೊತ್ತಾಯಿತು, ಅದು ಅವ್ರ ಮನಸ್ಸಿನ ಭಾವನೆ. ಒಂದು ಕುಟುಂಬದಲ್ಲಿ ಹೋಗಿ ಒಂದು ವೈದಿಕ ಕಾರ್ಯದಲ್ಲಿ ಹರಿಕತೆ ಮಾಡಿದರೆ ಆ ಕಳ್ಕೊಂಡು ಅವ್ರ ಮನಸ್ಸಿಗೊಂದು ತೃಪ್ತಿಯ ಭಾವ ಬರ್ತದೆ. ಮೊದಲನೇದು ಒಂದು ಶೂನ್ಯ ಭಾವ ಇರುತ್ತೆ ಒಂದು ಕುಟುಂಬದಲ್ಲಿ. ಒಂದು ಸಾವಾದಾಗ ಶೂನ್ಯ ಭಾವ, ತಂದೆ ತಾಯಿ ಯಾರನ್ನೂ ಕಳ್ಕೊಂಡು. ಅಲ್ಲಿ ಸತ್ಯ ದರ್ಶನ ಏನು ಗೊತ್ತಾ? ಸಾವೇ ಸತ್ಯ ಅಂತ ಹೇಳೋದೇ ನನ್ನ ಕೆಲಸ. ಅದೇ ಸತ್ಯ ದರ್ಶನ. ಅದಲ್ಲದೆ ಜೀವನಕ್ಕೆ ಹರಿಕತೆ ಇಲ್ವಾ? ಖಂಡಿತ ತಪ್ಪು ತಿಳುವಳಿಕೆ ಏನು ಅಂದರೆ, ಕೇವಲ ನಾನು ಹೇಳಿದ್ದು 10%, ಇನ್ನು 90% ನಮ್ಮ ಇಡೀ ಜೀವನನೇ ಹರಿಕತೆಯಲ್ಲಿ ಅಡಗಿದೆ. ನಾವು ಪ್ರತಿಯೊಂದು ಕತೆ ಮಾಡಬೇಕಾದ್ರೂ ಯಾವುದಾದ್ರೂ ಕವಿಗಳು ವಚನ ಸಾಹಿತ್ಯ ಬಳಸ್ತೇವೆ. ಭೋಗೆ ರೋಗ ಭಯಂ, ಕುಲೆ ಚ್ಯುತಿ ಭಯಂ, ಶಾಸ್ತ್ರೇ ವಾದಿ ಭಯಂ, ಭಲೇ ರಿಪು ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಬ್ರುವಿನೃಣ ಶಂಭೋ ಪದಂ ನಿರ್ಭಯಂ ಅಂತ. ಇದನ್ನು ವಿಮರ್ಶೆ ಮಾಡಿ ಹೇಳಿದರೆ, ಭೋಗಕ್ಕೆ ರೋಗದ ಭಯ. ಅತಿ ಭೋಗ ರೋಗ ತಪ್ಪಲ್ಲ. ತುಂಬ ತಿಂದು ದೇಹ ದಪ್ಪ ಮಾಡ್ಕೊಂಡ್ರೆ 30 ವರ್ಷಕ್ಕೆ BP, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆ ಡಮಾರ್ ಅಂತ ಮುಗಿದೋಗ್ತದೆ ಜೀವನ ಅಂತ. ಕುಲೆ ಚ್ಯುತಿ ಭಯಂ, ನನ್ನ ವಂಶ ಎಂಥದ್ದು ಗೊತ್ತೇ ಅಂದ್ರಿ, ನನ್ನ ವಂಶ ಎಂಥದ್ದು ಗೊತ್ತೇ ಅಂದ್ರಿ ಅಂತ ಜಾಸ್ತಿ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ವಂಶದ ಮರ್ಯಾದೆ ಕಳೀಕೆ ಮಗ ಬರ್ಬೋದು, ಮಿತಿ ಮೀರಿದ್ರೆ ಮೊಮ್ಮಗನೂ ಬರ್ತಾನೆ, ಮರ್ಯಾದೆ ಹಾಳು ಮಾಡ್ತಾನೆ. ಹಾಗೆ ಶಾಸ್ತ್ರೇವಾದಿ ಭಯಂ. ಈ ಶಾಸ್ತ್ರ ಹೇಳೋದು ಭಾಳ ಕಷ್ಟ ಇತ್ತೀಚೆಗೆ. ಮೊದಲೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಾಯಿತ್ತು, ಜಾತಕ ಬರೀತಾಯಿದ್ರು. ಈಗ ಡೆಲಿವರಿನೇ ಇವ್ರು ನಿರ್ಧಾರ ಮಾಡೋಕ್ಕೆ ಶುರು ಮಾಡವ್ರೆ. ಯಾವ ಟೈಮಲ್ಲಿ ಮಗು ಹುಟ್ಟಿದರೆ ಒಳ್ಳೆ ಯೋಗ ಅಂತ, ಆ ಟೈಮ್ಗೆ ಆಪ್ರೇಷನ್ ಮಾಡಿ ಲಿಫ್ಟ್ ಎತ್ಕೊಂಬಂದ್ಬಿಟ್ಟು, ನನ್ನ ಮಗ ರಾಜಯೋಗದಲ್ಲಿ ಹುಟ್ಟವನೇ ಅಂತ ಅಪ್ಪ ಅಂತಾನೆ, ಅದು ಕೋತಿ ಆಡ್ದಂಗೆ ಆಡ್ತದೆ ಮಗು. ಶಾಸ್ತ್ರಕ್ಕೆ ವಿರುದ್ಧವಾಗಿ ಎಲ್ಲರೂ ಹೊರಟಿರೋದ್ರಿಂದ ಜಾತಕದ ಕತೆ ಮುಗಿದಿದೆ. ಈಗ ಶಾಸ್ತ್ರೇ ವಾದಿ ಭಯಂ, ಭಲೇ ರಿಪು ಭಯಂ. ನಾವು ಯಾರನ್ನೋ ನೋಡೋನ್ಕಂತೀವಿ, ಅವ್ನು ₹1 ಸಂಪಾದನೆ ಮಾಡೋವನೇ, ದೊಡ್ಡ ಮನೆ ಕಟ್ಟಿದ್ದಾನೆ, ಅವನಿಗೇನಪ್ಪ ಕಷ್ಟ ಅಂತ. ನಿಜವಾದ ಅವನ ಕಷ್ಟ ಅವನು ಕೇಳಿದ್ರೆ ಹೇಳ್ತಾನೆ. ಎಲ್ಲರೂ ಕಾರ್ ನಿಲ್ಲಿಸಿ ಕೆಳಗಡೆ ಇಳಿಲಿಕ್ಕೂ ಅವನಿಗೆ ಭಯ, ಶತ್ರುಗಳ ಭಯ. ಅದಕ್ಕೆ ನಾವು ಹೇಳ್ತೀವಿ, ಶಂಭೋ ಪದಂ ನಿರ್ಭಯಂ ಅಂದರೆ ಎಲ್ಲಿ ಶಿವನನ್ನೇ ನೆನೀತೀಯೋ ಅಲ್ಲಿ ಭಯ ಇಲ್ಲ ಅಂತ.
ಮನುಷ್ಯ ಎರಡು ವಿಚಾರ ಮರಿಬಾರ್ದು. ಹರಿಕಥೆಯ ಸತ್ಯದರ್ಶನ ಏನಂದರೆ, ಒಂದು ದೇವರಿದ್ದಾನೆ ಅಂತ ಒಂದು ಶಕ್ತಿ ನಂಬ್ಕೊಳ್ಳಿ. ನಮ್ಮ ಸೋಮಣ್ಣವ್ರು ಹೇಳ್ತಾ ಇದ್ರು, ಮಾಸ್ತಮ್ಮನ ನಂಬ್ತೀವಿ, ಯಾವುದೋ ಕಾಡು ದೇವತೆ, ಯಾವುದೋ ದೇವರು ಅದು ಪರವಾಗಿಲ್ಲ, ಇಂಥದೇ ದೇವರು ಅಂತಂದು ಇಷ್ಟ ಮಾಡಬಾರ್ದು. ಒಂದು ಶಕ್ತಿ ನಂಬಿದರೆ ಒಂದು ಭಯ ಇರುತ್ತೆ, ನಾ ತಪ್ಪು ಮಾಡಿದ್ರೆ ಆ ಶಕ್ತಿ ನಾನು ನೋಡುತ್ತೆ ಅಂತ. ಅದಕ್ಕೆ ನಾವೀಗ ಮೌಢ್ಯತೆಗೆ ಜನರನ್ನ ತಳ್ಳೋಕೆ ಇಷ್ಟಪಡಲ್ಲ. ನಾವು ಸಾಮಾಜಿಕವಾಗಿ ಚಿಂತಕರಾಗಿ ಯೋಚನೆ ಮಾಡಬೇಕು. ಮೌಢ್ಯ ಅಲ್ಲ ಇದು, ಇದು ಒಂದು ಸಣ್ಣ ಭಯ. ತಪ್ಪು ಮಾಡಬಾರ್ದು, ನಾನು ದೇವರು ನೋಡ್ತಾನೆ, ಮಾಸ್ತಮ್ಮ ನೋಡ್ತಾಳೆ, ಗುರುರಾಯರು ನೋಡ್ತಾರೆ, ಶ್ರೀನಿವಾಸನ್ ನೋಡ್ತಾನೆ. ಮತ್ತೊಂದು ನನಗೊಂದಿನ ಅಂತ್ಯ ಇದೆ ಅಂತ, ಅಂತ್ಯ ಇದೆ. ಇವೆರಡು ವಿಚಾರ ಮರ್ತಿಲ್ಲ ಅಂದರೆ ಮನುಷ್ಯ ಕೆಟ್ಟವನಾಗಲಿ ಸಾಧ್ಯನೇ ಇಲ್ಲ ಅಂತ ನಮ್ಮ ಭಾವನೆ. ಇದು ಹರಿಕಥೆಯ ಸತ್ಯದರ್ಶನ. ನೋಡಿ, ಹರಿಕಥೆ ಅಂದ ಕ್ಷಣಕ್ಕೆ ದಾಸರು, ಶರಣರು, ಪ್ರವಚನಕಾರರು ಇಷ್ಟನ್ನೇ ಬಳಸ್ಕೊಂತ ಹೇಳ್ತಿದ್ರೆ ಯಾರೋ ಹೇಳ್ದಾಗ ಆಗ್ತದೆ ಅಂತೇಳಿ ಸ್ವಲ್ಪ ಆಲೋಚನೆ ಮಾಡಿದೆ. ಪ್ರಸ್ತುತ ಸಾಮಾಜಿಕ ಸ್ಥಿತಿಗತಿಗಳನ್ನು ಹರಿಕಥೆ ಜೊತೆ ಸೇರಿಸಿದರೆ ಜನರಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ. ನಾವು ಎಲ್ಲದಕ್ಕೂ ಒಕ್ಕಳ್ಬೇಕು. ಹರಿಕಥೆ ದಾಸರು ಅಂದರೆ ಅದು ಎಲ್ಲ ಕಡೆ ಹೊಗಳಿಕೆನೇ ಇರಲ್ಲ, ತೆಗಳಿಕೆನೂ ಇರುತ್ತೆ, ಅಪಾಸ್ಯ ಇರುತ್ತೆ. ಬಂದರು ನೋಡಿ ದಾಸರು ಅಂತಾರೆ, ನೀನು ಇವ್ರ ಜೊತೆ ಹೊರಟೋಗು ಅಂತಾರೆ. ಯಾರ ಕುಡ್ದವ್ರನ್ನ ತುಂಬ ಕುಡಿದು ಓಲಾಡ್ತಿರ್ತಾನೆ, ದಾಸರೇ ಇವನ್ನೂ ಕರ್ಕೊಂಡು ಹೋಗಿ ನಿಮ್ಮ ಜೊತೆಗೆ ಅಂತ. ಅಲ್ಲ, ನನ್ನ ಅವನ ಲೆಕ್ಕಕ್ಕೆ ಇಟ್ಟಿರ್ತಾರೆ ಜನ, ನಿನಗೆ ಅವನಿಗೆ ಸರಿಯಾಗಿದೆ ಜೋಡಿ ಅಂತ. ಇವೆಲ್ಲ ಸೇರಿಸ್ಕೊಂಡ್ರೆ ದಾಸರಾಗ್ತೇವೆ. ಮೊನ್ನೆ ಒಂದು ಹಳ್ಳಿನಲ್ಲಿ ಒಂದು ಕಾರ್ಯಕ್ರಮ, ಆ ಹಳ್ಳಿಗೆ ಒಂದು 20 ಸಲ ಹೋಗಿದ್ದೆ. ನಮ್ಮ ಸೆಟಪ್ಪೆಲ್ಲ ಆಗ್ತಾಯಿತ್ತು, ಹಾರ್ಮೋನಿಯಂ ತಬಲ ಎಲ್ಲ ಜೋಡಿಸ್ತಾಯಿದ್ರು. ನಾನು ಆ ಕಡೆ ಮೊಬೈಲ್ ಹಿಡ್ಕೊಂಡು ನಿಂತಿದ್ದೆ. ಒಬ್ಬಜ್ಜಿ ಒಂದು ಮಗುಗೆ ಅನ್ನ ತಿನ್ನಿಸ್ತಾಯಿದ್ರು. ಅನ್ನ ಎಷ್ಟು ಕಲಸವಳೆ ಆ ಅಮ್ಮ ಅಂದರೆ, ನನ್ನಂತವ್ರು 3 ಜನ ತಿನ್ಬೇಕು, ಅಷ್ಟು ಕಲಸವಳೆ. ಆ ಮಗು ಮೇಲೆ ಕೋಪನೋ ಸೊಸೆ ಮೇಲೆ ಕೋಪನೋ ಗೊತ್ತಿಲ್ಲ, ಅದು ತಿಂತಿಲ್ಲ, ಅಮ್ಮ ಬಿಡ್ತಿಲ್ಲ. ಅದು ಬೇಡ ಬೇಡ ಅಂದರೂ ಇವಳು ಮೂಗು ಬಾಯಿಗೆಲ್ಲ ತುರುಗ್ತಾಳೆ. ಅಲ್ಲೂ ಒಂದು ಮಾತಂತಾಳೆ, ಆ ಜೈನ್ ಮೊಮ್ಮಗ ಟಗರಂಗದೆ ನಿನಗೇನು ಬಂದದೆ ಅಂತ. ಕಂಡ್ರ ಮಕ್ಕಳು ದಪ್ಪಾಗಿದ್ರು ಸಂಕಟ. ನಾನು ಹೋಗ್ತಿದ್ದೆ, ಪಾಪು ಅಲ್ಲಿ ನೋಡು ಯಾರೋ ಐತವ್ರೆ. ನಾನು ಸಹಜವಾಗಿ ಅಂದ್ಕೊಂಡೆ 20 ಸಲ ಹಳ್ಳಿಗೆ ಬಂದಿದ್ದೀನಿ, ಈ ಅಮ್ಮ ನಾನು ನೋಡೈತೆ, ಗುರುಗಳು ಅಂತಾರೆ, ದಾಸರು ಅಂತಾರೆ ಅಂತ ನಾನು ನಿಂತೆ. ಅವಜ್ಜಿ ಅಂದ್ಲು, ಅನ್ನ ತಿಂದೆ ಹೋದರೆ ಮಕ್ಳಿಡೀ ಕಳ್ಳ ಒಯ್ತಾವ್ ಹಿಡ್ಕೊಟ್ಬಿಡ್ತೀನಿ ಅಂತ. ಒಂದು ಕ್ಷಣಕ್ಕೆ ದಂಗೆ ಆಗ್ಬಿಟ್ಟೆ ನಾನು. ಅಮ್ಮ, ನಾನು ನಿನ್ನ ಕಣ್ಣು ಕಳ್ಳಂಗೆ ಕಾಣ್ತೀನ ಅಂದೆ. ಯೋ ಮಗ ಅನ್ನ ತಿನ್ನಲಿ ಅಂತ ಹಂಗಂದೆ ಕಣ್ಣು ಹೋಗಿ ಕತೆ ಮಾಡು ಅಂದ್ಲು ಅವಳು. ಸತ್ಯದರ್ಶನ ಇದು. ನಾವು ನಮ್ಮನ್ನು ಎಲ್ಲರೂ ನಮ್ಮಂತೆಯೇ ಭಾವಿಸ್ಬೇಕು ಅನ್ನೋದೇ ಮೊದಲು ತಪ್ಪು. ತಿಳಿದವನ್ನೇ ತಿಳಿದವನನ್ನು, ಒಬ್ಬರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರಂತೆ ಆಗಬೇಕಾಗ್ತದೆ. ಇಲ್ಲ ಅಂದಾಕ್ಷಣ ನಾವು ನೊಂದ್ಕೊಳ್ಳಂಗಿಲ್ಲ. ಪಾಪ ಅವರ ಮಗ್ಧತೆ ಇರ್ಬೋದು, ಸಹಜವಾದ ಅವ್ರ ನಡವಳಿಕೆ ಅವ್ರು ಅನ್ಕೋತಾರೆ. ಅದರಿಂದ ನಾವು ಎಲ್ಲವನ್ನು ಸಹಿಸ್ಬೇಕ್ರಿ, ಎಲ್ಲವನ್ನು ಸಹಿಸ್ಬೇಕು. ಆದರೆ ಆಗ ಸತ್ಯದರ್ಶನ ಆಗ್ತದೆ. ಈ ಹರಿಕಥೆಯಲ್ಲಿ ನೋಡಿ, ನೆನ್ನೆ ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾದೇವಿ ಕಥೆ ಹೇಳ್ತಾ ಇದ್ದೆ ನಾನು. ಯಲ್ಲಮ್ಮ ತಾಯಿ ದೇವಸ್ಥಾನ ಉದ್ಘಾಟನೆ, ಅದು ಶಕ್ತಿ ಅಗ್ನಿಕುಂಡದಲ್ಲಿ ಹುಟ್ಟಿದವಳು ತಾಯಿ ರೇಣುಕಾದೇವಿ. ಜಮದಗ್ನಿ ಮದುವೆ ಆಗ್ತಾನೆ, ಮಹಾಪತಿವ್ರತೆ ಅವಳು. ಒಣ ಮರಳಲ್ಲಿ ಮಡಕೆ ಮಾಡ್ತಾಳೆ, ಸರ್ಪದ ಸಿಂಬಿಸು ತೊತ್ಕೊಂಬರ್ತಾಳೆ. ತುಂಬ ಪಾತಿವ್ರತೆ, ಏನೋ ಕತೆ ಅದು. ಒಂದು ದಿವಸ ಆ ಪಾತಿವ್ರತೆ ಭಂಗ ಆಯಿತು. ಯಾಕಾಯಿತು ಅಂದರೆ, ಯಾರೋ ಗಂಧರ್ವರು ಜಲಕ್ರೀಡೆ ಆಡ್ತಾಯಿದ್ರು, ಅವಳು ನೋಡಿ ಮೈ ಮರೆತು ರೇಣುಕಾದೇವಿ ಆ ಮಡಕೆ ಮಾಡಲಿಕ್ಕಾಗಲಿಲ್ಲ. ಮತ್ತು ಜಮದಗ್ನಿ ಕೋಪ ಬಂತು, ಆ ಮಗನ ಕರೆದು ತಲೆ ಕತ್ತರಿಸು ಅಂತ, ತಾಯಿ ತಲೆ ಕತ್ತರಿಸು ಅಂತ ಹೇಳ್ದ. ನಾ ಈ ವಿಷಯ ಇಟ್ಕೊಂಡು ಹೆಣ್ಮಕ್ಳಿಗೆ ಹೇಳಿದೆ, ಅಮ್ಮ, ಆ ಜಮದಗ್ನಿ ಪತ್ನಿ ರೇಣುಕಾದೇವಿ ಒಂದು ಕ್ಷಣ ಅಲ್ಲಿ ಯಾರೋ ಗಂಧರ್ವರು ನೋಡಿ ಮೈ ಮರೆತು ಇಷ್ಟೆಲ್ಲ ಸಂಸಾರದಲ್ಲಿ ಗದ್ದಲ ಆಯಿತು. ಅದಕ್ಕೆ ನಾವು ಯಾರೂ ಮೈ ಮರೆಯೋದು ಬೇಡ. ಎಲ್ಲಿ ಮೈ ಮರೀತೀವಿ ಅಂದರೆ, ಗೃಹ ಪ್ರವೇಶಕ್ಕೆ ಹೋದಾಗ ಮೈ ಮರೀತೀವಿ. ನಾವೊಂದು ಗೃಹ ಪ್ರವೇಶಕ್ಕೆ ಹೋದಾಗ ನಮ್ಮನ್ನ ಯಾಕೆ ಕರೆದ್ರು, ನಮ್ಮನ್ನ ಯಾಕೆ ಮಾತಾಡಿಸಿದ್ರು, ನಮ್ಮನ್ನು ಯಾಕೆ ಕಳಿಸ್ಕೊಟ್ರು, ಇಷ್ಟು ನೋಡ್ಕೊಂಬಂದರೆ ಮಲಗಿದ ತಕ್ಷಣ ನಿದ್ದೆ ಬರ್ತದೆ. ಅದು ಬಿಟ್ಟು ಅವ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಹೆಂಗಿತ್ತು, ಅವ್ರ ಮೇಲೆ ಸೋಫಾ ಸೆಟ್ ಹೆಂಗಿತ್ತು, ಆ ಅಮ್ಮನ ಕುತ್ಕಲ್ಲಿ ಚೈನ್ ಎಷ್ಟಿತ್ತು ನೋಡಿ ಬಂದರೆ ಸೇಮ್ ರೇಣುಕಾದೇವಿ ಕಥೆನೇ ನಮ್ಮದು ಆಗಿಬಿಡ್ತದೆ. ಇದು ಹರಿಕಥೆಯ ಸತ್ಯದರ್ಶನ ಆಗ್ತದೆ. ಪ್ರಲೋಭನೆಗೊಳಗಾಗ್ತೀವಿ ಒಂದೊಂದು ಸಲ. ಯಾವುದು ವ್ಯಾಮೋಹ ಆಗಬೇಕಂದ್ರೆ, ಈಗ ನೋಡಿ, ಸಾಹಿತ್ಯ ಕೃಷಿ ನೋಡಿ ವ್ಯಾಮೋಹ ಬರಬೇಕು, ಒಂದು ಕತೆ ನೋಡಿ ವ್ಯಾಮೋಹ ಬರಬೇಕು, ಒಬ್ಬರ ಸುಂದರವಾದ ಬದುಕು ನೋಡಿ ವ್ಯಾಮೋಹ ಬರಬೇಕು. ಆದರೆ ನಮಗೆ ಬರೋದು ಒಬ್ಬರ ಕಾರ್ ನೋಡಿ, ಒಬ್ಬರು ಚಂದದ ಮನೆ ನೋಡಿ. ಈ ವ್ಯಾಮೋಹ ತರವಲ್ಲ, ಸರಿಯಲ್ಲ. ಗುರಿ ಇಟ್ಕೊಳ್ಳೋದು ಖಂಡಿತ ತಪ್ಪಲ್ಲ.
ಹರಿಕಥೆಯ ಸಂಪೂರ್ಣ ಸಾರ ಇಷ್ಟೇ ಬಂಧುಗಳೇ. ಮಹಾಭಾರತ ಹೇಳ್ತದೆ ಇಂಥದ್ದು ಮಾಡಬಾರ್ದು ಅಂತ, ರಾಮಾಯಣ ಹೇಳ್ತದೆ ಹಿಂಗಿರಬೇಕು ಅಂತ. ಇಡೀ ಮಹಾಭಾರತ ನೋಡಿ, ಛಲ ಕೆಟ್ಟದ್ದಾಯಿತು, ಅತಿಯಾದ ಧರ್ಮ ಕೆಟ್ಟದ್ದೇ ಆಯಿತು. ಧರ್ಮರಾಯಂದು ಅತಿಯಾದಂಥ ಧರ್ಮ ಕೆಟ್ಟದ್ದೇ ಆಯಿತು ಅವರಿಗೆ. ಹಾಗೆ ರಾಮಾಯಣ ಹೇಳ್ತದೆ, ರಾಮ ತಂದೆ ಮಾತು ಕೇಳ್ದ, ಪಿತೃವಾಕ್ಯ ಪರಿಪಾಲಕ, ಆಂಜನೇಯ ದಾಸ್ಯ ಭಕ್ತಿ. ಇದು ನಮ್ಮ ಜೀವನದ ಸತ್ಯ ದರ್ಶನವಾಗಿ ಮಾರ್ಪಡ್ತದೆ ನೋಡಿ. ಕತೆ ಅಂದ ಕ್ಷಣಕ್ಕೆ ಅದು ಕಟ್ಟುಕತೆ ಆಗಬೇಕಂತೇನಿಲ್ಲ, ವಾಸ್ತವನೂ ಕೂಡ ಆಗ್ಬೋದು. ಹರಿಕಥೆಯಲ್ಲಿ ಹರಿಕಥಾಮೃತ ಸಾರ ಅಂತಾರೆ. ಇದು ಯಾರ್ಯಾರ ಕರ್ಣದ ಮೇಲೆ ಬೀಳ್ತದೋ ಜನ್ಮ ಪಾವನ ಅಂತ ಹೇಳ್ತೀವಿ. ಜನ್ಮ ಪಾವನ ಆಗ್ತದೋ ಇಲ್ಲವೋ ನನಗೆ ಗೊತ್ತಿಲ್ಲ, ಅದು ಮೌಢ್ಯತೆ ಆಗಿಬಿಡ್ತದೆ. ಆದರೆ ಜೀವನ ಪಾವನ ಅಂತೂ ಖಂಡಿತ ಆಗೇ ಆಗ್ತದೆ. ಅದಕ್ಕೆ ಹರಿಕಥೆ ಕೇಳಬೇಕು ನಾವು. ಹರಿಕಥೆ ಯಾರಿಗೂ ಕೆಟ್ಟದ್ದು ಹೇಳ್ಕೊಟ್ಟಿಲ್ಲ. ಅದು ಯಾವತ್ತೂ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ, ಒಳ್ಳೆಯವರು ಉಳಿಯುತ್ತಾರೆ ಕೆಟ್ಟವರು ಎಳೆಯುತ್ತಾರೆ ಅಂತ ಸಾವಿನ ವಿಚಾರದಲ್ಲಲ್ಲ, ಅದು ಬದುಕಿನ ವಿಚಾರದಲ್ಲಿ. ಅದರಿಂದ ಈ ಸತ್ಯ ದರ್ಶನ ನಮಗೆಲ್ರಿಗೂ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಅರ್ಥೈಸ್ಕೊಳ್ಬೇಕು. ಜೀವನವನ್ನು ಗಳಿಕೆಗೆ ಮಾತ್ರ ಬಳಸಿದರೆ ದಡ್ಡರಾಗ್ತೀವಿ, ಬಳಕೆಗೆ ಮಾತ್ರ ಬಳಸ್ಬೇಕು. ಇದು ಬಳಕೆ. ಇದು ಅದರಲ್ಲೂ ನಾನು ಭಾಳ ಕಡೆ ಹೇಳ್ತೀನಿ, ಯಾಕೋ ನಮ್ಮ ಸಹೋದರಿಯರು ಸರಿಯಾಗಿ ಬಳಸಲ್ಲ ಜೀವನ. ಪುರುಷರು ಪರವಾಗಿಲ್ಲ, ಯಾಕೆಂದರೆ ಯಾರ ಮನೆಗಾದರೂ ಹೋಗಿ ವಾರ್ಡ್ರೂಬ್ ತೆಗೆದ್ರೆ ಒಂದು 150-200 ಸೀರೆ ಅದೇ ಎಲ್ಲರ ಮನೆಯಲ್ಲೂ, ಎಲ್ಲ ಕುಚ್ಕಟ್ಟು ತಗೊಂಡು ಅವ್ರಿಗೆ ಟೆನ್ಷನ್ ಏನಂದರೆ, ಯಾರ್ದಾರ ಮದುವೆ ಬಂದರೆ ಒಂದು ವಾರ ಮೊದಲೇ ಟೆನ್ಷನ್ ಬರ್ತದೆ, ಯಾವ ಸೀರೆ ಹಾಕೊಂಡು ಹೋಗ್ಬೋದು ಅಂತ. ಆ ಫ್ರೆಂಡ್ಗೊಂದು ಫೋನು, ನಾದ್ನಿಗೊಂದು ಫೋನು, ವಾರಗಿತ್ತಿಗೊಂದು ಫೋನು, ಎಲ್ಲ ಸೀರೆ ತೆಗೆದು ರೂಮ್ ತುಂಬ ಬಿಸಾಕ್ಬಿಟ್ಟು ಕಡೆಗೆ ಉಟ್ಕೊಂಡು ಹೋಗೋದು ಯಾವುದು ಅಂದರೆ 30 ಸಲ ಹುಟ್ಟಿದ್ದುದ್ದೇ ಉಟ್ಕೊಂಡು ಹೋಗೋದು. ಈ ಸ್ವಲ್ಪ ಪುರುಷರು ಪರವಾಗಿಲ್ಲ ಬಳಸೋದ್ರಲ್ಲಿ. ಹೊಸದೊಂದು ಶರ್ಟ್ ಹಾಕೊಂಡು ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ 4 ಜನ ಸೂಪರ್ ಕಣೆ ಅಂದ್ಬಿಟ್ರೆ ಮುಗೀತಾ ಶರ್ಟಿನ ಕತೆ. ಮದುವೆಗೂ ಅದೇ, ಜಾತ್ರೆಗೂ ಅದೇ, ತಿಥಿಗೂ ಅದೇ. ನೀವು ಅವ್ರನ್ನೂ ಬೈತೀರಿ, ಹಾಳು ಮಾಡಿಬಿಟ್ಟೆ ಹೊಸ ಶರ್ಟು ಅಂತ. ನಾನು ಹೇಳೋದೇನೆಂದರೆ, ಬಳಕೆಯಲ್ಲದ ಗಳಿಕೆ ವ್ಯರ್ಥ ಕಂಡೆಯ ಜಗತ್ತೊಳಗೆ. ಬಳಕೆಯಲ್ಲದ ಗಳಿಕೆ ವ್ಯರ್ಥ ಕಂಡ್ಯ. ಈ ಅಪರೂಪಕ್ಕೆ ಈ ಗಂಡಸ್ರಿಗೂ ಜಿಪ್ಪಣತನ ಬರ್ತದ್ರಿ. ನಮ್ಮ ಹಳ್ಳಿನಲ್ಲಿ ಒಬ್ಬ 2 ಕೋಟಿ ರೂಪಾಯಿ ಮನೆ ಕಟ್ಟವನು, ಸ್ನೇಹಿತ. 2 ಕೋಟಿ ರೂಪಾಯಿ ಮನೆ ಅದ್ಭುತವಾಗಿ ಕಟ್ಟವನು. ನೋಡುವ ಅಂತ ಮೊನ್ನೆ ಹೋದರೆ ದನಿನ ಕೊಟ್ಟಿಗೆಲ್ಲ ಅಡುಗೆ ಮಾಡ್ಕೊ ತಿಂತವ್ರು ಗಂಡ ಹೇಳ್ತಿ. ಯಾಕಯ್ಯ ಅಂದೆ, ಒಳಗೆ ಅಡುಗೆ ಮಾಡಿದ್ರೆ ಗೋಡೆ ಕಪ್ಪಾಗ್ಬಿಡ್ತಾವೆ ಸರ್ ಅಂದ. ಬಿಡಪ್ಪ, ಇನ್ನು ಏನಪ್ಪ ಇವ್ನಿಗೆ ಹೇಳೋದು. ಬನ್ನಿ ಏನು ಅಲ್ಲೇ ನಿಂತಿದ್ದೀರಿ ನೋಡ್ರಿ ನಮ್ಮ ಮನೆ ಅಂತ. ನೋಡುವ ಅಂತ ಹೋದರೆ 2 ಕೋಟಿ ರೂಪಾಯಿ ಬಂಗ್ಲೆ, 5 ಲಕ್ಷ ರೂಪಾಯಿ ಬಾಗಿಲು, ಕಾಲು ವರ್ಷಕ್ಕೆ ಅರ್ಧೋಗಿರು ಚಡ್ಡಿ ಹಾಕವನೆ. ಏನಯ್ಯ ನಿನ್ನ ಬಾಳು, ಒಂದು 200 ರೂಪಾಯಿ ಕೊಟ್ಟು ಅವ್ನು ಮ್ಯಾಡ್ ತಂದು ಹಾಕ್ಬೇಕಲ್ವ ಅಂದೆ. ತದಿದ್ದೀನಿ ಸರ್, ತುಳ್ದಾಳಾಯ್ತದೆ ಟಿಡ್ಯೂನಿ ಅಂದು. ಹಾಗನ್ಕಂಡು ಈ ಜಗತ್ತಲ್ಲಿ ಗಳಿಕೆ ವ್ಯಾಮೋಹ ಇದೆಯೇ ಹೊರತು ಯಾಕೋ ಬಳಕೆ ಬುದ್ಧಿ ಗೊತ್ತಿಲ್ಲಲ್ಲ ಅಂತ. ಬಳಸಿದವನು ಉಳಿದಾನ ಈ ಜಗತ್ತಿನೊಳಗೆ. ಆಳಿದ್ದು ರಾವಣ ಲಂಕೆ ಸ್ವರ್ಣ ಲಂಕೆ ಆಳ್ದ ರಾವಣ. ಅದ್ರ ಬಗ್ಗೆ ನಾವು ಮಾತಾಡಲ್ಲ, ಆದರೆ ಧರ್ಮರಾಜ್ಯದ ಬಗ್ಗೆ ಮಾತಾಡ್ತೇವೆ. ಚಿನ್ನದ ಅರಮನೆ ಇತ್ತಂತೆ ರಾವಣಂದು, ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಅಂದರೆ, ಆದರೆ ಧರ್ಮರಾಜ್ಯದ ಬಗ್ಗೆ ಮಾತಾಡ್ತೀವಿ, ರಾಮರಾಜ್ಯದ ಬಗ್ಗೆ ಮಾತಾಡ್ತೀವಿ. ಹರಿಕಥೆ ಏನು ಹೇಳುತ್ತು ಅಂದರೆ, ಬರೀ ಆಡಂಬರ ಇದ್ರೆ ಆಗಲಿಲ್ಲ, ಅದನ್ನೆಲ್ಲ ಬಳಸಿ ಯಾರು ಹಾಳಿದ್ರು ಅವ್ರ ಬಗ್ಗೆ ಹೇಳ್ತದೆ. ನಾವು ಹಾಗೆ ಇರಬೇಕು. ಇವತ್ತೆಷ್ಟೆಲ್ಲ ಉದ್ಯೋಗ, ಪ್ರೊಫೆಸರು, ಡಾಕ್ಟ್ರಿಗೆ ಏನೇನೋ ಇರ್ಬೋದು. ಈ 2 ದಿನದ ಸಾಹಿತ್ಯ ಸಂಭ್ರಮದಲ್ಲಿ ಭಾಗವಹಿಸೋದಿದೆಯಲ್ಲ, ಇದು ನಿಜವಾದಂಥ ಸತ್ಯ ದರ್ಶನ. ಈ ಬದುಕು, ಈ ಸುಂದರತೆ, ಈ ಸಹಜತೆ, ಈ ನಗು, ಇದು ಬೇಕು. ಭಾಳ ಕಡೆ ನಮ್ಮ ಹರಿಕಥೆ ದಾಸರ ಗುಣ ಏನಂದರೆ, ತುಂಬ ಅಳಿಸೋದು ಮತ್ತು ನಗಿಸೋದು, 2 ಭಾವ ತೋರ್ಬೇಕು ನಾವು. ನವರಸ ಪ್ರಧಾನವಾದ ಹರಿಕಥೆನಲ್ಲಿ ಕೆಲವರು ಹೇಳ್ತಾರೆ ಹೋಗ್ತಿದ್ದಂಗೆ, ದಾಸರ ಕತೆ ಹೆಂಗೆ ಮಾಡಬೇಕಂದ್ರೆ ಕಣ್ಣಲ್ಲಿ ನೀರು ತೊಟ ಅಂತ ಬರ್ಬೇಕು, ಆ ಥರ ಮಾಡಿ. ಹಂಗೂ ಮೊನ್ನೆ ಒಬ್ಬನಿಗೆ ಹೇಳಿದೆ, ಸ್ವಲ್ಪ ಕಷ್ಟ ಆಗುತ್ತೆ, 1 kg ಈರುಳ್ಳಿ ತನ್ನ ಮಧ್ಯೆ ಕೂದ್ಬಿಡಪ್ಪ ಸೊರೈತದೆ ಅಂತ. ಅಲ್ಲ ನಾನು ಏನು ಕಟ್ಸಿದ್ಯೋ ಮಾರಾಯ, ನಿನ್ನ ಅಳಿಸೋಕ್ಕೆ ನಾನು ಬರಬೇಕಾ? ಮದುವೆ ಆಯ್ತಾ ಮಗನಿಗೆ ಅಂದೆ, ಈಗ ಮಾಡಿವಿ ಅಂದ, ಸೊಸೆನೇ ಅಳಿಸ್ತಾಳೆ ಸುಮ್ಮಿರು ಅಂತ. ನನಗೆ ಕಾಸು ಕೊಟ್ಟು ಕರ್ಸಿದ್ದೀನಿ, ಸೊಸೆನೇ ಅಳಿಸ್ತಾಳೆ, ಇನ್ನೊಂದು 6 ತಿಂಗಳಿರು ಪರವಾಗಿಲ್ಲ ಅಂತ. ಕಾರಣ ಭಾಳ ಜನಕ್ಕೆ ಅದೊಂದು ಕಲ್ಪನೆ, ಹರಿಕಥೆ ಮಾಡಿದಾಗೆಲ್ಲ ಅಳಬೇಕು ನೀವು ಅಂತ. ಖಂಡಿತ ಅಲ್ಲ, ಅದೊಂದು ಭಾವ ಅಷ್ಟೇ ಅದು. ಆದರೆ ಒಂದು ಸತ್ಯ ಏನಂದರೆ, ಅಳೋದು ಮತ್ತು ನಗೋದು ಇವೆರಡು ಭಾಳ ಮುಖ್ಯನೇ ಇದ್ದಾವೆ. ಇಲ್ಲ ಅಳಬೇಕಂತೆ, ಇಲ್ಲ ನಗಬೇಕಂತೆ. 10 ಹಗುರ ಆಗು, ನಕ್ಕು ಸಮಾಧಾನವಾಗು. ಇವೆರಡು ಆಗಲಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗಿ ತೋರಿಸು ಅಂತ ಅರ್ಥ. ಯಾಕೋ ನರದ ಮೇಲೆ ನರ ಕೂತ್ಕೊಂಡ್ರೆ ಹಿಂಗೆ ಆಗ್ತದೆ ಅಂತ ಸಮಸ್ಯೆ. 2 ಭಾವ ಬರಲಿಲ್ಲ ಅಂದರೆ ನಮ್ಮ ಆರೋಗ್ಯ ಕೆಡ್ತದೆ ಅಂತಲೇ ನಿಜವಾಗಿಯೂ ಅರ್ಥ. ಅದಕ್ಕೆ ನಾವು ನನಗೆಲ್ಲ ವಯಸ್ಸಾಗದೆ ಅಂತಾನೆ ಬಾಳ್ಬೇಕ್ರಿ ಜೀವನದಲ್ಲಿ.
ತುಂಬ ವಯಸ್ಸಾಗಿದೆ ಅಂತಾನೋ ಅಥವಾ ಮುಪ್ಪು ಬಂತು ಅಂತಾನೋ ರೋಗ ಬಂತು, ಯಾಕ್ರಿ ಹೆದರಬೇಕು? ಆ ಸಕ್ಕರೆ ಕಾಯಿಲೆ ಬರುತ್ತಪ್ಪ, ಏನಕ್ಕೆ ಬಂತು ಸಕ್ಕರೆ ಕಾಯಿಲೆ? ಸತ್ತೋಗು ಅಂತ ಬಂತ? ಖಂಡಿತ ಅಲ್ಲ. ಲೆಕ್ಕವಿಲ್ಲದೆ ತಿಂದದ್ದಾಯಿತು, ಲೆಕ್ಕವಾಗಿ ತಿನ್ಕೊಂಡಿರ್ಬೇಕಂತ ಬಂತು. ಯಾವುದು ಸಕ್ಕರೆ ಕಾಯಿಲೆ. ಅದೇನು ಸತ್ತೋಗಂತ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಯಾಕೆಂದರೆ ಶುಗರ್ ಜೊತೆ 50 ವರ್ಷ ಬದುಕ್ತೋರಿದ್ದಾರೆ, ಬಿ ಪಿ ಜೊತೆ 40 ವರ್ಷ ಬದುಕ್ತೋರಿದ್ದಾರೆ. ಆದರೆ ಕೆಟ್ಟ ಮನಸ್ಥಿತಿಯೊಂದಿಗೆ ಬದುಕಲಾಗದೆ ಆತ್ಮಹತ್ಯೆ ಮಾಡ್ಕೊಂಡವ್ರು ಇದ್ದಾರೆ. ಬಿ ಪಿ ಯಾಕೆ ಬರ್ತದೆ? ಅದರಲ್ಲೂ ಇತ್ತೀಚೆಗೆ ನಾನು ನೋಡಿದೆ ಹೆಣ್ಮಕ್ಳಿಗೆ ತುಂಬ ಬಿ ಪಿ ಅಂತೆ. ಅವರಿಗೆ 6 ತಿಂಗಳಿಂದ ದುಡ್ಡು ಬಂದಿಲ್ಲ, ಅವರಿಗೆಲ್ಲ ಆ ಕಡೆ ಮನಸ್ಸು ಹೊರಟೋಗ್ಬಿಟ್ಟು ಅಕೌಂಟ್ ಅದರಲ್ಲಿ ಮಧ್ಯ ಸುಳ್ಳು ಹೇಳೋರು ಬೇರೆ. ಕೆಲವರು ಮೊನ್ನೆ ತರಕಾರಿ ಮಾರ್ಲಿಕ್ಕೆ ನಮ್ಮ ಹಳ್ಳಿಗೆ ಬಂದು ಬಜ್ಜಿ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಹೋಗೋರೆ, ನಂಗೆ ದುಡ್ಡು ಬತ್ತು ನಿಂಗೆ ಬರಲಿಲ್ವೇ ಅಂತ. ಬಿ ಪಿ 180 ಬಿದ್ದೋಗ್ಬಿಟ್ಟು ಅವಳು ಈ ಅಮ್ಮ. ನಾನು ದುಡ್ಡು ಬಂದದೆ ತಗೋ ಅಂತ ಕೊಟ್ಟರು ಬಿ ಪಿ ಡೌನ್ ಆಯ್ತಿಲ್ಲ, ಮೆಸೇಜೇ ತೋರಿಸ್ಬೇಕು ಅವಳಿಗೆ. ಯಾಕೆ ಅದು ಯಾಕೆ ಈ ಭಾವಗಳು ಕಡಿಮೆ ಆಗಲಿ ಅಂತ. ಒತ್ತಡ ನಿವಾರಣೆ ಆಗಬೇಕು ಮನುಷ್ಯನ ಜೀವನದಲ್ಲಿ. ನೋಡಿ, ಹರಿಕತೆ ಯಾಕೆ ಕೇಳಬೇಕಂದ್ರೆ ಟೆನ್ಷನ್ ಅಂತಾರೆ. ನಾವು ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಡಾಕ್ಟ್ರ್ ಹೇಳ್ತಾರೆ ಇಷ್ಟು ಮೆಡಿಷನ್ ಕೊಟ್ಟು ಅಷ್ಟೆಲ್ಲ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಮುಗಿಸಿ ತುಂಬ ಚೆನ್ನಾಗಿ ಹೇಳ್ತಾರೆ. ಕಣ್ಣಲ್ಲಿ ಡಾಕ್ಟ್ರು ಮುಂದೆ ಕುಂಡ್ರಿಸ್ಕೊಂಡು ಫೈಲಿಂಗ್ ಓಪನ್ ಮಾಡಿ 2 ಸಲ ಅಂದರೆ ಅಲ್ಲಿಗೆ ಅರ್ಧ ಸತ್ತು ಅಂತ ನಾವು ಏನೋ ರಿಪೋರ್ಟಲ್ಲಿ ಏನೋ ತೊಂದರೆ ಆಗದೆ ಅಂತ. ಆಮೇಲೆ ಹೇಳ್ತಾರೆ ನಿಮ್ಮ ಮನೇಲಿ ಯಾರಿಗಾರು ಪ್ರಾಬ್ಲಮ್ ಇತ್ತ ಅಂತ. ಅಲ್ಲಿಗೆ ಇನ್ನೊಂದು ಅರ್ಧ ಓದು ಅಂತ. ಯಾರಿಗೂ ಇಲ್ವಲ್ಲ ಏನಿಲ್ಲ, ಸ್ವಲ್ಪ ಬಾರ್ಡ್ರಲ್ಲಿದೆ ಅಂತ ಹೇಳ್ತಾರೆ. ಒಂದಷ್ಟು ಮಾತ್ರೆ ಕೊಟ್ಟು ಒಂದು ಚಂದದ ಮಾತ್ರೆ ಹೇಳ್ತಾರೆ, ಟೆನ್ಷನ್ ಮಾಡ್ಕೋಕೆ ಹೋಗಬೇಡಿ ಅಂತ. ಬೆಳಗ್ಗೆ 10,000 ಕಟ್ಟಿವ್ನಿ, ಈಗಿಲ್ಲ 5,000 ಮಾತ್ರೆ ಕೊಟ್ಟಿವ್ನಿ. ಟೆನ್ಷನ್ ಹೆಂಗೆ ಸರ್ ಮಾಡ್ಕೋದೇ ಇರೋದು? ಆಯ್ತು ಸರ್ ಪರವಾಗಿಲ್ಲ, ಇನ್ನೊಂದು 1,000 ಕೊಡ್ತೀನಿ, ಟೆನ್ಷನ್ ಆಗದೆ ಇರೋಂಗೆ ಒಂದು ಮಾತ್ರೆ ಬರ್ರಿ ಅಂತ ಕೇಳಿ. ಅದಕ್ಕಿಲ್ಲ ಮಾಡ್ಕೊಂಬೇಡ ಹೋಗು ಅಂತಾರೆ. ಅದೇ ಹರಿಕತೆ, ಭಜನೆ, ನಾಟಕ, ಸತ್ಸಂಗ, ಧ್ಯಾನ ಕೇಂದ್ರ. ಇದೇ ಮನಸ್ಸನ ಒತ್ತಡ ನಿವಾರಣೆಯ ಒಂದು ದಾರಿ. ಏನು ಹೇಳ್ತದೆ ಹರಿಕತೆ ಅಂದರೆ, ಪರವಾಗಿಲ್ಲ ನಿನ್ನ ಜೀವನ ಚೆಂದ ಇರಲಿ, ಮನೆ ಇರಲಿ ಪರವಾಗಿಲ್ಲ. ಮನೆ ಚಿಕ್ಕ ಮನೆ ಇದ್ದವರೆಲ್ಲ ಬಡವರು ಕೆಟ್ಟವರು, ದೊಡ್ಡ ಮನೆ ಇದ್ದವರೆಲ್ಲ ಸಿರಿವಂತರು ಅಥವಾ ಒಳ್ಳೆಯವರು ಅಂತ ತೀರ್ಮಾನ ಇಲ್ವಲ್ಲ. ಬಡತನ ಸಿರಿತನ ಬೇಕಾದ್ರೆ ಲೆಕ್ಕ ಹಾಕ್ತಾರೇನೋ, ಆದರೆ ಮನೆ ನೋಡಿ ಒಳ್ಳೆತನ ಕೆಡ್ತನ ಲೆಕ್ಕ ಹಾಕ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹರಿಕತೆ ಏನು ಹೇಳುತ್ತೆ ಅಂದರೆ, ವಿದುರನ ಗುಡಿಸಲಿಗೂ ಶ್ರೀಕೃಷ್ಣ ಬಂದ. ದುರ್ಯೋಧನ ಅಷ್ಟೆಲ್ಲ ಸಿದ್ಧ ಮಾಡ್ಕೊಂಡು ಕಾಯ್ತಾ ಇದ್ದ, ಆದರೆ ಭಗವಂತ ಬಂದದ್ದೆಲ್ಲಿಗೆ? ಬಡ ವಿದುರನ ಗುಡಿಸಲಿಗೆ ಬಂದ. ಶ್ರೀರಾಮಚಂದ್ರ ಸಬರಿ ಕೊಟ್ಟಂತ ಹಣ್ಣನ್ನು ಸ್ವೀಕಾರ ಮಾಡ್ದ. ತರಳನ ಮೊರೆ ಕೇಳಿ, ಪುಟ್ಟ ಮಗುವಿನ ಮೊರೆ ಕೇಳಿ ಹಿರಣ್ಯಕಶ್ಯಪ ಧರೆಗಿಳಿದು ಬಂದ. ಅದಕ್ಕೆ ಹರಿಕತೆ ಯಾಕೆ ಕೇಳಬೇಕು ಅಂದರೆ, ಹೀಗೆ ನಮ್ಮ ಒತ್ತಡ ನಿವಾರಣೆಗೆ ಮತ್ತು ನಮ್ಮ ಮನಸ್ಥಿತಿಯ ಬದಲಾವಣೆಗೆ. ಕಾರಣ ಮನಸ್ಥಿತಿ ಬದಲಾದರೆ ಸ್ವಲ್ಪ ಹೆಂಗೂ ಆಗ್ತದೆ ರೀ, ಆದರೆ ಮನಸ್ಥಿತಿಯೇ ಬದಲಾದರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಪೂರ್ವಿಕರು ಪುರಾಣ ಪುಣ್ಯಕಥೆ, ಈ ಹರಿಕತೆ ಕೂಡ ನಮಗೆ ಪುರಾಣ ಪುಣ್ಯಕಥೆಗಳಿಂದಲೇ ಬಂದದ್ದು. ಸುಮ್ಮನೆ ಹಂಗೆ ಕತೆ ಓದ್ತಾ ಹೋದರೆ ಜನಗಳ ಮನ್ಸಿಗೆ ಹೋಗಲ್ಲ, ನಿದ್ರೆ ಬಂದುಬಿಡುತ್ತೆ ಅಂತ ಯಾರೂ ಕೇಳಲಿಕ್ಕೆ ಇಷ್ಟಪಡಲ್ಲ. ಸಮಸ್ಯೆ ಅಂದರೆ ಇವತ್ತಿನ ಕಾಲದಲ್ಲೂ ನಮ್ಮಂಥ ತುಂಬ ಕಲಾವಿದರು ಸಾಕಷ್ಟು ಹಾಸ್ಯ ಮಾಡಿಕೊಂಡು ನೀತಿಕತೆ ಹೇಳಿದ್ರೂ ಕೂತ್ಕೊಳ್ಳಲ್ಲ. ಪೇಷನ್ಸ್ ತುಂಬ ಕಡಿಮೆ. ಒಳ್ಳೆಯದನ್ನು ಕೇಳೋದು ಅಂದರೆ ತುಂಬ ಕಷ್ಟ, ಕೆಟ್ಟದ್ದನ್ನಾದರೂ ತುಂಬ ಆಲಿಸ್ತಾರೆ. ನಾನು ಸ್ವಲ್ಪ ಸೌಂಡ್ ಜಾಸ್ತಿ ಕೊಟ್ಕೊಂಡು ಕಾರ್ಯಕ್ರಮ ಮಾಡಿದ್ರೆ ಆ ಪಕ್ಕದ ಮನೆಯವರು ಪೊಲೀಸಿಗೆ ಫೋನ್ ಮಾಡ್ತಾರೆ, ಯಾರೋ ಕಿರ್ತವ್ನು ಬಂದು ಹೇಳ್ರಿ ಅವನಿಗೆ ಅಂತ. ನಾನು ಸೌಂಡ್ ನಿಲ್ಲಿಸ್ಬಿಟ್ಟು ಜಗಳಕ್ಕೆ ಬಿದ್ದುಬಿಟ್ರೆ ಅವರೇ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾರೆ ಹೆಂಗೆ ಜಗಳ ಆಡ್ತಾವನೆ ಅಂತ. ಸಮಸ್ಯೆ ನೋಡಿ, ಒಳ್ಳೆಯದನ್ನು ಕೇಳಲಿಕ್ಕಾದರೆ ಕರ್ಕಶ ಅನ್ನಿಸ್ತಿದೆ. ಒಂದು ಘರ್ಷಣೆ ಜಗಳ ನೋಡಬೇಕಾದ್ರೆ ಕಣ್ಣು ಕಾತರಿಸ್ತಿದೆ, ಅದು ಕೆಟ್ಟದ್ದು ಅಂತ ಹೇಳೋದೇ ಹರಿಕತೆ. ನಾವು ಹಳ್ಳಿಗಳಲ್ಲೂ ಕೂಡ ಈಗ ಜನ ಬರ್ತಿಲ್ಲ. ಉದಾಹರಣೆಗೆ ಮೊನ್ನೆ ಒಂದು ಶನೇಶ್ವರ ಕತೆ, ಒಂದು ಹಳ್ಳಿಗೆ ಹೋದರೆ ಈಗೆಲ್ಲ 3-3.5 ತಾಸು ಕಾರ್ಯಕ್ರಮ ಮುಗಿದೋಗ್ತದೆ. ಮೊದಲೆಲ್ಲ ಇಡೀ ರಾತ್ರಿ ಅಹೋರಾತ್ರಿ ಹರಿಕತೆ. ರಾತ್ರಿ 10 ಗಂಟೆಗೆ ಪ್ರಾರಂಭ ಆದರೆ ಬೆಳಗ್ಗೆ 6 ಗಂಟೆ ತನಕ ಕತೆ ಮಾಡೋದು. ಈಗ ನಾವೆಲ್ಲ ಸಮಯ ಮಾಡ್ಕೊಂಡಿದ್ವಿ 3-3.5 ಅವರ್ ಕತೆ. ಶನೇಶ್ವರ ಕತೆಗೆ ಹೋದರೆ 70 ವರ್ಷದ ಅಜ್ಜಿ ಬಂದು ಎಲ್ಲಡಿಕೆ ಮೇಲೆ 50 ರೂಪಾಯಿ ಕೊಟ್ಟು ಕಾಲು ನಮಸ್ಕಾರ ಮಾಡ್ಕೊಂಡು, ಕತೆ ಚೆನ್ನಾಗಿ ಮಾಡಪ್ಪ, ನಮ್ಮ ಮನೆಗೆ ಹೋಗಿ ಮಲ್ಕತ್ತೀನಿ ಅಂದರು. ಅಮ್ಮ ಕತೆ ಕೇಳಬೇಕಲ್ವ ನೀನು ಅಂದೆ. ಕೇಳೋಕೆ ಆಸೆ ಕಣಪ್ಪ, ಡಾಕ್ಟ್ರು ನಿದ್ರೆಗೆಡಬೇಡ ಅಂತ ಹೇಳವ್ರೆ. 1 ವಾರ ಅಡ್ಮಿಟ್ ಆಗಿದೆ, ಅದಕ್ಕೆ ಕಣಪ್ಪ ಹೋಗಮ್ಮ ಪಾಪ ನಿನ್ನ ಕಷ್ಟ ನಾನು ಬೇಡ ಅನ್ನೋಕೆ ಆಯ್ತದ ಅಂದೆ. ಅಯ್ಯಮ್ಮ ಆ ಕಡೆ ಹೋದರು. ನಾನು ಕತೆ ಪ್ರಾರಂಭ ಮಾಡಿದೆ, ಅಲ್ಲೇ 3ನೇ ಮನೇಲೇನೋ ಸ್ವಲ್ಪ ಜಗಳ, ಲಬ ಅಂತ ಬಡ್ಕೊಂತಾರೆ, ಕರ್ರೋ ಅಂತ ಕಿರ್ಚ್ಕೊಂತಾರೆ. ನಮ್ಮ ಕತೆ ಮುಗಿದ್ರು ಅವ್ರು ಜಗಳ ಮುಗ್ದಿಲ್ಲ.
ಕತೆ ಮುಗಿದ ಮೇಲೆ ನಾನು ಅಲ್ಲೇ ಬರ್ತಾ ಇದ್ದೆ. ಏನು ಒಬ್ಬ ಮಚ್ಚಿ ಹಿಡ್ಕೊಂಡವನು, ಒಬ್ಬ ಕೊಡ್ಲಿ ಹಿಡ್ಕೊಂಡವನೆ, ಒಂದೆಲ್ಲ 20 ಜನ ನೋಡ್ತಾರೆ. ಒಬ್ಬ ಬನ್ನಿನೆಲ್ಲ ಹರ್ಕೊಂಬಿಟ್ಟವನೆ, ಒಬ್ಬ ಬುಂಡೆ ತೂತಾಗ ರಕ್ತ ಬರ್ತದೆ, ಎಲ್ಲ ನೋಡ್ತಾವ್ರೆ. ಈ ಡಾಕ್ಟ್ರ್ ಹೇಳೋರೆ ನಿದ್ರೆಗೇಡಬೇಡ ಅಂತ ಹೋದ್ಲಲ್ಲ ಅಜ್ಜಿ ರಗ್ಗೋಸ್ಕೊಂಡು ಅಲ್ಲಿ ಕೂತಾವಳೆ. ನನ್ನ ಅಜ್ಜಿ ಇದೇನು ಕತೆ ಕೇಳು ಅಂದರೆ ಡಾಕ್ಟ್ರ್ ಹೇಳೋರೆ ನಿದ್ರೆಗಡಂಗಿಲ್ಲ ಅಂದೆ. ಇಲ್ಲಿ WWF ನೋಡ್ತಾ ಕೂತಿದ್ಯಾ ನೀನು? ಅದಕ್ಕೆ ಅಮ್ಮ ಅಂದ್ಲು, ಅದೇ ಕಣಪ್ಪ ಅಣ್ಣ ಮಚ್ಚಿಡ್ದವನೇ, ತಮ್ಮ ಕೊಡ್ಲಿ ಹಿಡ್ದವನೇ, ಯಾವಾಗ ಕಡಿತಾರೆ ನೋಡ್ತಾವನೆ ಅಂದ್ಲು. ಹಾಗೆ ಅನ್ಕೊಂಡೆ, ಇವ್ರಿಗೆ ಯಾವಾಗ ಸತ್ಯ ದರ್ಶನ ಮಾಡಿಸ್ಬೇಕು ನಾನು? ಯಾರಾದರೂ ಕುಳಿತು ಕೇಳಿದರೆ ಹರಿಕತೆ ಸತ್ಯ ದರ್ಶನ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ, ಜೀವನ ಏನು ಅಂತ ಹೇಳಲಿಕ್ಕೆ ಸಾಧ್ಯ. ಹರಿಕತೆ ಏನ್ರಿ ಕೇಳ್ತಾರೆ ಅಂತ ನನ್ನ ಮನಸ್ಸೇ ನಿರ್ಧಾರ ಆದರೆ ಅವರು ಸತ್ಯ ದರ್ಶನವೂ ಆಗಲ್ಲ, ಜೀವನ ದರ್ಶನವೂ ಕೂಡ ಆಗಲ್ಲ. ನೋಡಿ, ಇವತ್ತು ಬುಡಕಟ್ಟು ಇಬ್ಬರು ವ್ಯಕ್ತಿಗಳು ಬಂತು. ನಾನು ಕೇಳಿದೆ 10 ನಿಮಿಷ, ಒಂದು ಕಾಡು ಒಳಗಡೆ ಹೋಗಿ ವಾಪಸ್ ಬಂದಷ್ಟು ಅನುಭವ ಆಯಿತು ನಮಗೆ. ಯಾರಾದರೂ ಕೇಳಬೇಕ್ರಿ, ಮೊದಲು ಕೇಳೋದು ಕಲಿಬೇಕು. ನಾನು ಪುರಾಣ ಪುಣ್ಯಕತೆ ಮಾಡಬೇಕಾದ್ರೆ ಹೇಳ್ತೀನಿ, ಕೇಳಿದವ್ರು ಉದ್ಧಾರ ಆದರು, ಯಾರ ಮಾತು ಕೇಳಿದವರೆಲ್ಲ ಹಾಳಾದರು. ಮಗನ ಮಾತು ಕೇಳಲಿಲ್ಲ ಕಶ್ಯಪ, ಕರುಳು ಬಗೆಸಿಕೊಂಡು ಸತ್ತ. ತಮ್ಮನ ಮಾತು ಕೇಳದ ರಾವಣ, ಲಂಕೆ ಸಮೇತ ನಾಶವಾದ. ಸಾಕ್ಷಾತ್ ಸಭೆಗೆ ಬಂದು ಕೃಷ್ಣ ಭಿಕ್ಷೆ ಬೇಡಿದರೂ ಕೊಡದೆ ದುರ್ಯೋಧನ ತೊಡೆ ಮುರಿಸಿಕೊಂಡು ಜೀವ ಬಿಟ್ಟ. ಕೇಳಬೇಕಲ್ಲ, ಚಿಕ್ಕೋರಾಗಲಿ ದೊಡ್ಡವರಾಗಲಿ ಒಂದು ವಿಚಾರ ಯಾರಾದರೂ ಹೇಳ್ತಿದ್ದಾರೆ ಅಂದರೆ ಕಿವಿ ಕೊಟ್ಟು ಕೇಳಬೇಕ್ರಿ. ಸಂತೋಷವಾಗಿರಬೇಕು. ನಾವು ಸಂತೋಷವಾಗಿರಲಿಕ್ಕೆ ಏನು ಕಾರಣ? ನಾವೇ ಕಾರಣ, ಇನ್ನೇನು ಕಾರಣ ಇಲ್ಲ. ಸಂತೋಷವಾಗಿರೋದು ಯಾರು ಅವರಿಂದ ನೆಮ್ಮದಿ ಇಲ್ಲ, ಇವರಿಂದ ನೆಮ್ಮದಿ ಇಲ್ಲ ಅನ್ನೋ ಬದಲು ನಮಗೆ ನಾವು ನೆಮ್ಮದಿ ತೊಗೊಳ್ತೀವಿ ಅನ್ನೋ ನಿರ್ಧಾರ ಮಾಡ್ಕೊಂಡಾಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಯಾವ ಸಂತೋಷ ಅಂತ ಮರ್ತವ್ರು ಭಾಳ ಜನ, ಯಾವ ಸಂತೋಷ ಅಂತ ಗೊತ್ತಿಲ್ಲ. ನಮ್ಮ ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ಒಬ್ಬರು ಮಂಡ್ಯ ಲ್ಯಾಬ್ ಮುಂದೆ ನಿಂತಿದ್ರು. ನೆನ್ನೆ ಬೆಳಗ್ಗೆ 11 ಗಂಟೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಅಂದೆ. ಅಯ್ಯಪ್ಪ ಅಂದ, ಚೆನ್ನಾಗಿವ್ನ ಕಣಯ್ಯ, ನಾನೇ ನಿನ್ನಂಗೆ ತಿರೀಕ ನಿಂತೀವನ ಅಂತ. ನಾನು ತಿರೀಕ ನಿಂತೀವನ, ಆಯ್ತು ಬಿಡು, ಓದೋ ಟೈಮಲ್ಲಿ ಓದಿದರೆ ಬೇಕಿತ್ತ ನಿಂಗೆ ಇವೆಲ್ಲ ಅಂದ್ರೆ ಆಯ್ತು ಬಿಡಿ ಸರ್, ಪರವಾಗಿಲ್ಲ. ಮಕ್ಕಳು ಅಂದೆ, ಮಕ್ಕಳು ಗೊತ್ತಿಲ್ವ? 3 ಜನ ಮಕ್ಕಳು, 2 ಗಂಡು ಮಕ್ಕಳು, ಒಬ್ಬ ಮಗಳು. ಮಕ್ಕಳೆಲ್ಲ ಅವ್ರು ಸರ್ ಹಿರಿಯವನು ತುಂಬ ಇಂಟೆಲಿಜೆಂಟ್ ಕಣೋ, ಅವನು 91ನೇ ಇಸ್ವಿಲಿ ಡಿಸ್ಟಿಕ್ಕೆ ಫಸ್ಟು, ಇವಾಗ ಚೆನ್ನಾಗಿ ಓದ್ದ, ಅಮೇರಿಕಾ ಸೆಟ್ಲ್ ಆಗವನೇ ಅಂತ. 2ನೇವ್ರು ಸರ್ ಅಂದೆ. ಅವನು ಬುದ್ಧಿವಂತ, ಸ್ವಲ್ಪ ವಿದ್ಯೆ ಕಮ್ಮಿ, ಭಾಳ ಬುದ್ಧಿವಂತ, ಅವ್ನು ಸಿಂಗಾಪುರದಲ್ಲಿ ಅವನೇ. ಮಗಳು ಅಂದೆ, ಇಲ್ಲೇ ಪಾಂಡುಪುರಕ್ಕೆ ಮದುವೆ ಮಾಡಿದ್ದೆ, ಅವರು ಲಂಡನಲ್ಲವ್ರೆ. ನೀವು ಒಂದೇ ಶುಗರ್ ಟೆಸ್ಟ್ ಮಾಡ್ಸೋಕೆ ಬಂದೇವನೇ ಅಂತ ಮಾಡಿಸ್ಕಳಿಸ. ಇದು ಒಬ್ಬರೇ ನಿಂತಿದ್ರೆ ಬಿಸಿಲಲ್ಲಿ ಅಂದೆ. ನನ್ನ ತಮ್ಮನ ಮಗನ ಕರ್ಕೊಂಬಂದೆ ಊರಿಂದ. ನಾನು ಒಳಗಡೆ ಬ್ಲಡ್ ತೆಗಿಸ್ತಿದ್ದೆ, ಪೆಟ್ರೋಲ್ ಹಾಕ್ಸ್ಕೊಂಬತ್ತೀನಿ, ಕಾಸು ಕೊಡು ಅಂತ ಈಸ್ಕೊಂಡು ಹೋದ. ಗಾಡಿ ಇಲ್ಲೇ ಐತೆ, ಪೆಟ್ರೋಲ್ ಎಲ್ಲಿಗೆ ಹಾಕ್ಸ್ತಾವನೆ ಅಂದು. ಪಾಪ ಎಲ್ಲ ಹಾಕ್ಸ್ಕೊಂತಂಬಿಡಿ ಸರ್. ಆಮೇಲೆ ಮನೆಯಲ್ಲಿ ಸರ್ ನಿಮ್ಮದು ಅಂದೆ. ಅಲ್ಲೇ ಕೆರಗೊಡ್ಕಣೋ, ನೋಡಿಲ್ಲ ನೀನು? ನಮ್ಮ ತಾಲೂಕಲ್ಲಿಲ್ಲ ಆ ಥರ ಮನೆ ನಮ್ಮದು, 60 ಚದರ ಮನೆ ನಂದು. ಆಮೇಲೆ ನಿಮ್ಮ ಮನೆಯವರು ಅಂದೆ. 8 ವರ್ಷ ಆಗ್ಬಿಟ್ಲು, ಸತ್ತೋಗ್ಬಿಟ್ಲು ಕಣೆ, ಕ್ಯಾನ್ಸರ್ ಆಗ್ಬಿಟ್ಟು, ಛೇ ಪಾಪ. ಆಮೇಲೆ ಊಟ ಸಹ ಅಂದೆ. ಅಲ್ಲೇ ಪಕ್ಕದ ಬೀದಿ ತಮ್ಮನ ಸೊಸೆ ಮಾಡ್ಕೊಂಬಂದು ಕೊಡ್ತಾಳೆ. ನಾ ಬರುವಾಗ ಹಂಗೆ ಯೋಚನೆ ಮಾಡ್ಕೊಂಬಂದೆ. 60 ಚದರ ಮನೇಲಿ ದೆವ್ವ ಸುತ್ಕೊಂಡು ನಿಂತವನೆ, ತಮ್ಮನ ಸೊಸೆ ಇಟ್ಕಾಯ್ಕ ಕೂತವನೆ. ಯಾಕೆ ಲೇಟು ಅಂದರೆ ನಾಳಕ್ಕಿಂತ ಅದು ಕಟ್ಟು. ಇನ್ನು ಇವನು ಸತ್ತರೆ ಫ್ರಿಜ್ಜಲ್ಲಿ ಒಂದು ವಾರ ಇಡ್ಬೇಕು ನಾವು, ಯಾಕೆ ಅವ್ರು ಬರ್ಬೇಕಲ್ಲ 3 ಜನ. ತಿರ್ಗಿ ನನಗಂತಾನೆ ನೀ ತಿರ್ಕೊಂಡಿದ್ದೆ, ನಾ ಸೂಪರಾಗಿ ಇವನಿದ್ದೆ. ಯಾರೀ ಸೂಪರಾಗಿರೋದು? ಸತ್ಯ ದರ್ಶನ ಇದು. ನನ್ನವ್ರು ಎಲ್ಲೋರವರೇ ಅನ್ನೋದು ಇರಲಿ, ಪರವಾಗಿಲ್ಲ. ಆದರೆ ನನಗೆ ನೋವು ಅಂದಾಗ ನನ್ನವ್ರ ಹತ್ರದಲ್ಲಿ ಅವರೇನೋ ಭಾವ ಇಲ್ಲ ಅಂದಮೇಲೆ ಯಾವ ಶ್ರೀಮಂತಿಗೆ ಅದು? ನನ್ನ ಕಣ್ಣೀರು ವರ್ಷ ನನ್ನ ಪಕ್ಕದಲ್ಲಿ ಯಾವ ಇದನ್ನು ಮನ್ಸೋದೇ ಸತ್ಯ ದರ್ಶನ. ತಾಯಿ ಕುಂತಮ್ಮನ ನೋಡಲಿಕ್ಕೆ ಕೃಷ್ಣ ಬಂದಂತೆ. ದ್ವೈತವನದಲ್ಲಿ ಪಾಂಡವರಿದ್ರು. ಆ ಕುಂತಮ್ಮ ಬಂದರೆ, ಆ ಕೃಷ್ಣ ಬಂದರೆ, ಕುಂತಮ್ಮ, ಕೃಷ್ಣ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅತ್ತೆ. ನೀನು ಮಡ್ದಿರೆಲ್ಲ ಚೆನ್ನಾಗವ್ರ? 8 ಜನ ಪತ್ನಿರು ಅವನಿಗೆ, 8 ಜನ ಪತ್ನಿರು. ಪಾಪ ಯಾರೋ ಹುಡುಗರಿದ್ರೆ ಒಟ್ಟುರ್ಕಬೇಡಿ, ಒಂದು ಇಲ್ವಲ್ಲ ಅಂತ. ಕೃಷ್ಣನಿಗೆ 8 ಜನ ಪತ್ನಿ, ಅಷ್ಟಮೈಶ್ಯರು. ನಿನ್ನ ಪತ್ನಿರೆಲ್ಲ ಚೆನ್ನಾಗಿದ್ದಾರಪ್ಪ? ಚೆನ್ನಾಗಿದ್ದಾರೆ. ನಿನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಕೃಷ್ಣ ಕೇಳಿದ್ನಂತೆ, ಅತ್ತೆ ಅಲ್ಲ, ನಾನೀಗ ನಿನ್ನ ಮಕ್ಕಳು ನೋಡೋಕೆ ಹೋಗಿದ್ದೆ, ಅವ್ರ ಪಾಪ ಕಾಡಲ್ಲಿದ್ದಾರೆ. ನೀನು ನನ್ನ ಚೆನ್ನಾಗಿದೀಯಾ, ನಿನ್ನ ಮಡದ್ರಿ ಚೆನ್ನಾಗಿದ್ದಾರೆ ಅಂತ ಕೇಳ್ತೀಯಲ್ಲ, ನಿನ್ನ ಮಕ್ಕಳ ಬಗ್ಗೆ ಯಾಕೆ ಕೇಳಲಿಲ್ಲ ಅಂತ. ಅದು ಕಾಯಮ್ಮ ಅನ್ಲಂತೆ, ನನ್ನ ಮಕ್ಕಳು ನೋಡ್ಕೋಕೆ ನೀನಿದೆಯಲ್ಲ, ಅದಕ್ಕೆ ನೀ ಚೆನ್ನಾಗಿದ್ರೆ ಸಾಕು ಅಂತ ಕುಂತ ಬೆಳೆದು. ಎಷ್ಟು ಭಾವ, ಎಷ್ಟು ಒಳ್ಳೆ ಭಕ್ತಿ ಕುಂತಿ ಅದು.
ಹಾಗೆ ನಾವು ಕೂಡ ಅಷ್ಟೇ ಬಂಧುಗಳೇ. ಒಂದು ಶಕ್ತಿ, ಹಣಬಲ, ಜನಬಲ, ಅಧಿಕಾರ ಬಲ ಏನೇ ಇರ್ಬೋದು, ಒಂದು ಸತ್ಯ ಧರ್ಮಬಲ, ಮತ್ತೊಂದು ಸತ್ಯ ದೈವಬಲ. ಇವೆರಡನ್ನು ಹೇಳೋದೇ ಹರಿಕಥೆಯ ಸತ್ಯ ದರ್ಶನ. ಇದ್ರ ಜೊತೆ ಬದುಕೋದೇ ನಿಜವಾದ ಜೀವನ. ಇದರೊಟ್ಟಿಗೆ ನಾವು ಬದುಕಬೇಕ್ರಿ. ನಮ್ಮ ವಿದ್ವತ್ತು, ವಿದ್ವಾಂಸತೆ ಎಲ್ಲವೂ ಕೂಡ ಒಂದೊಂದು ಸಲ ತಲೆ ಕೆಳಗೆ ಆಗ್ಬಿಡ್ತದೆ. ಎಲ್ಲ ಕಡೆ ನನ್ನ ಹರಿಕಥೆ ನಡೆಯಲ್ಲ. ನಮ್ಮ ಸ್ಕೂಲ್ ಮಾಸ್ಟ್ರ್ ಬೇಡ ಅಂದರೂ ಕರ್ಕೊಂಡು ಹೋದ್ರು. ನನ್ನ ಮಕ್ಕಳಿಗೆ ಏನಾರು ಹೇಳಿ ಸರ್, ಸ್ನೇಹಿತರ ದಿನಾಚರಣೆ ಅಂತ. ನಾನು ಏನು ಹೇಳೋದು ಮಕ್ಕಳಿಗೆ? ಪರವಾಗಿಲ್ಲ ಅಂತ ಯಾವುದೋ ಒಂದು ಸಣ್ಣ ಕತೆ ಇತ್ತು, ಅದು ತಗೊಂಡು ಹೋದೆ ನಾನು. ಮಕ್ಕಳೆಲ್ಲ ಕುಂತೇವೆ. ಇವತ್ತಿನ ಮಕ್ಕಳು ಗೊತ್ತು ನಿಮಗೆಲ್ಲ, ಭಾಳ ಚುರುಕವರು. ನೋಡ್ರಪ್ಪ, ಒಂದು ಕಾಡಿತ್ತು. ಕಾಡಿನಲ್ಲಿ ಒಳ್ಳೆ ಸ್ನೇಹಿತರಿಬ್ಬರಿದ್ದರು. ಯಾರು ಗೊತ್ತಾ? ಯಾರು ಸಾರ್? ಒಬ್ಬ ಒಂದು ಮಣ್ಣಿಂಟೆ, ಒಂದು ಒಣ ತರಗೆಲೆ. ಹೌದಾ? ಹ್ಞೂ ಕಣ. ಕಷ್ಟಕ್ಕಾಗುವಂಥವ್ರವರು. ಹೇಗೆ ಗೊತ್ತಾ? ಜೋರಾದ ಗಾಳಿ ಬೀಸಿದರೆ ಮಣ್ಣಿಂಟೆ ಹೋಗಿ ಎಲೆ ಮೇಲೆ ಕೂತ್ಕೊಂಡ್ಬಿಡ್ತಿತ್ತು. ಅಕಸ್ಮಾತ್ ಜೋರಾಗಿ ಮಳೆ ಬಂದರೆ ಎಲೆ ಬಂದು ಮಣ್ಣಿಂಟೆ ಮುಚ್ಕೊಂಡ್ಬಿಡ್ತಿತ್ತು. ಒಬ್ರಿಗೊಬ್ರು ರಕ್ಷಣೆ ಅಂದೆ. ಅವನು ಯಾರೋ ಮಧ್ಯೆ ಎದ್ದು, ಎರಡು ಒಟ್ಟಿಗೆ ಬಂದರೆ ಏನು ಮಾಡೋದು ಅಂತ. ನಾನು ಮೇಷ್ಟ್ರಿಗೆ ಹೇಳಿದೆ, ಸರ್ ನಾ ಬೇಡ ಅಂದರೂ ಕರ್ಕೊಂಬತ್ತೀರಿ, ಇವ್ರ ಪ್ರಶ್ನೆನ ಉತ್ತರ ಕೊಡೋಕ್ಕಾಗ್ತದ? ನಾನು ಉದಾಹರಣೆ ಕೊಟ್ಟು ಮಾತಾಡೋದನ್ನು ಮುಂದೆ ಕ್ವಶನ್ ಮಾಡಿದ್ರೆ ಕಷ್ಟ ಆಗುತ್ತೆ ಸರ್ ಅಂತ. ಯಾಕೆಂದರೆ ಹರಿಕಥೆ ಅಂದಾಗ ಇದಕ್ಕೆ ಅತ್ಯಂತ ತಾರ್ಕಿಕವಾದ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದೇ ನಿಜ, ಇದೇ ಲಿಖಿತವಾದ ಏನು ಒಂದು ವಸ್ತು ಇಟ್ಕೊಂಡು ಒಂದು ರಾಮಾಯಣ ಕಥೆ ಹೇಳ್ತಾ ತಂದೆ ಮಕ್ಕಳೇ ಆಗಿರಬೇಕು, ಹೆಂಡತಿ ಗಂಡ ಆಗಿರಬೇಕು, ಅಣ್ಣ ತಮ್ಮ ಆಗಿರಬೇಕು ಅಂತ ಹೇಳ್ಬೋದೇ ಹೊರತು ನೀವು ನೋಡಿದ್ರಾ, ನೀವು ಕೇಳಿದ್ರಾ, ನಿಮಗೆ ಗೊತ್ತಾ ಹೇಳ್ರಿ ಅಂದರೆ ನಾವೇನು ಹೇಳೋಕ್ಕೆ ಸಾಧ್ಯ? ಅದಕ್ಕೆ ಒಂದೊಂದು ಸಲ ಕೆಲವನ್ನ ಕೇಳಿಯೂ ನಂಬಬೇಕು, ಕೆಲವನ್ನ ಅನುಭವಿಸಿಯೇ ನಂಬಬೇಕು, ಕೆಲವನ್ನ ಮಾತ್ರ ಸತ್ಯ ದರ್ಶನ ಪ್ರಯತ್ನ ಮಾಡೋದು. ಆದರೆ ಈ ಹರಿಕಥೆ ಏನು ಗೊತ್ತಾ? ಇದು ಮನಸ್ಸಿನ ದರ್ಶನ. ದುರ್ಯೋಧನ, ದುಶ್ಯಾಸನ, ಶಕುನಿ, ರಾಮ, ಲಕ್ಷ್ಮಣ, ಆಂಜನೇಯ ಇಲ್ಲೂ ಇಲ್ವಾ ಸರ್? ನಾವೆಲ್ಲ ಮಾತಾಡಲ್ವಾ? ಒಂಥರ ಆಂಜನೇಯ ಇದ್ದಂಗೆ ಕಾಣೋ ನೀನು, ನಮ್ಮಣ್ಣ ಧರ್ಮರಾಯ ಇದ್ದಂಗೆ ಸರ್. ಹೆಂಗೆ ಬಂತು ಆ ಮಾತು ಬಾಯಲ್ಲಿ? ಅದೇ ಹರಿಕಥೆಯ ಸತ್ಯ ದರ್ಶನ. ಅದಕ್ಕೆ ನಾವು ಜೀವನವನ್ನು ಅನುಭವಿಸೋದೇ, ಮನುಷ್ಯನ ಜೀವನವನ್ನು ಅನುಭವಿಸೋದೇ ಭಗವಂತ ಕೊಟ್ಟಿರೋ ಭಾಗ್ಯ. ಅದಕ್ಕೆ ನಾವೆಲ್ಲ ತುಂಬ ಮೂಢರಾಗಿದ್ದೀವಿ. ಇವತ್ತು ಈ ಸಾಹಿತ್ಯ ಸಂಭ್ರಮ ನೋಡಿದಾಗ ತುಂಬ ಅನ್ನಿಸ್ತು, ಇಂಥ ಕಾರ್ಯಕ್ರಮಗಳು ಬೇಕಲ್ವ. 10ನೇ ಆವೃತ್ತಿ ನೋಡಿ ತುಂಬ ಸಂತೋಷ ಆಯಿತು. ಈ ವರ್ಷ ಸಂವಾದ ಮಾಡಲಿಕ್ಕೆ ಬಂದಿದ್ದೀನಿ, ಮುಂದೆ ವರ್ಷ ನೋಡಲಿಕ್ಕೆ ಬರಬೇಕಲ್ಲ 2 ದಿವಸ ಅಂತ. ಯಾಕೆಂದರೆ ಒಂದೊಂದು ಇನ್ವಿಟೇಷನಲ್ಲಿ ನೋಡಿದಾಗ ಬುಡಕಟ್ಟು ದರ್ಶನ, ಶ್ರೀ ಸಂವೇದನೆ ಮತ್ತು ಪಾಕ, ನಳಪಾಕ ಅಂತ ನೋಡಿ ಎಷ್ಟೆಲ್ಲ ಹೆಣ್ಮಕ್ಳು ಅಡುಗೆ ಮಾಡ್ತೀರಿ. ಪಾಕ ಮಾತ್ರ ಇಬ್ಬರೇ ಹೆಸರಿರೋದು ಜೆಂಟ್ಸೆ, ಭೀಮಪಾಕ, ನಳಪಾಕ. ನೀವು ಮಾಡೋದೇ ಅಷ್ಟೇ ಆಯಿತು ಅಡುಗೆ ಮನೆಯಲ್ಲಿ. ಒಳ್ಳೆ ಟೈಟ್ಲ್ ನೇಮ್ ಇನ್ನೂ ನೀವು ತಗೊಳಕ್ಕಾಗಿಲ್ಲ. ನಳರಾಜ್ನ ಹೆಸರು ಹೇಳ್ಬೇಕು, ಭೀಮ್ನ ಹೆಸರು ಹೇಳ್ಬೇಕು. ನಾವು ಭಾಳ ಕಷ್ಟದ ಕೆಲಸ. ಆದರೂ ಪರವಾಗಿಲ್ಲ. ಆದರೆ ಸ್ವಲ್ಪ ಅಭಿರುಚಿ ಮತ್ತು ರುಚಿ ಎರಡೂ ಬದಲಾವಣೆ ಆಗಿದೆ ಈಗ. ತುಂಬ ಜನ ಅಂತಾರೆ, ಸಾರ್ ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ರು ಸರ್, ಘಮ 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 ಅಂತೀವಿ ಸರ್.